ಭಾರಿ ಮಾತಾಡ ನೋಡ್ತಾರೆ ಬಿಡ್ರಿ ಬಂದಾಗ ನೋಡಿದಾಗ ಗೊತ್ತಾಗುತ್ತೆ. ಏನು ಈ ಜಾತಿ ಜನ ಹೆದರ್ತಾರೆ, ಬಾರಿ ಅಂತಾರೆ ನೋಡಿ. ನಾವು ಹಿಂಗೆ ಏನು ಹಾಕಿಲ್ಲ ಏನು ಕಟ್ಟಿಲ್ಲ, ಹಿಂಗೆ ಇಡ್ತೀವಿ ನೋಡ್ರಿ. ಬಂಧುಗಳೇ, ಎಲ್ರಿಗೂ ನಮಸ್ತೆ. ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮದಲ್ಲಿರುವ ಹಸುಗಳ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಬೆಳಗ್ಗಿನ ಹಸುಗಳು ಇಲ್ಲಿ ಬಂದು ಇಳಿದಿದ್ದಾವೆ. ಇವತ್ತಿನ ಮುಂಜಾನೆ ಬಂದಿರತಕ್ಕಂಥ ಹಸುಗಳು ಯಾವುವು? ಗಿರ್, ಸಾಹಿವಾಲ್, ಎಚ್ ಎಫ್ ಹಸುಗಳೇ ಅತಿ ಹೆಚ್ಚು ಆಗಿದ್ದಾವೆ. ನಿಮ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಖರೀದಿ ಮಾಡಬೇಕು ಅಂತೇಳಿ ದಯವಿಟ್ಟು ನೇರವಾಗಿ ಹೋಗಿ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ನಿಮ್ಮ ವೈಯಕ್ತಿಕ ಜವಾಬ್ದಾರಿಯಲ್ಲಿ ಖರೀದಿ ಮಾಡ್ಬೋದು. ಇಲ್ಲಿ ಸಿಗ್ತಿರ್ತಕ್ಕಂಥ ಹಸುಗಳು ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್, ಥರ್ಡ್ ಲ್ಯಾಕ್ಟೇಷನ್ ಬ್ರೀಡ್ಗಳಿದ್ದಾವೆ. ಗಿರ್ ಅಂತೂ ನೋಡ್ತಾ ಇದ್ದೀರಿ, ಕರು ಹಾಕಿರ್ತಕ್ಕಂಥ ಗಿರ್ ಹಸು ಕೂಡ ಇಲ್ಲಿ ಕಾಣ್ತಾ ಇದೆ. ಸಾದಿ ಅಂತ ಹೇಳಿದ್ದಾರೆ. ಇನ್ನೂ ಉಳಿದಂತೆ ಹಾಲು ಇನ್ನಿತರ ವಿಚಾರಕ್ಕೆ 4-5 ಗಿರ್ರಲ್ಲಿ ಸಿಗ್ತಾ ಇರೋದು. ಈ ಎಚ್ ಎಫ್ ಹಸುಗಳಲ್ಲಿ 7-8 ಮೇಲೆ 10 ಮೇಲೆ ಇರುವಂಥ ಹಸುಗಳೇ ಅಂತ ಬಿಟ್ಟು ಅಂದಿದ್ದಾರೆ. ಏನೇ ಆಗಲಿ ನಿಮ್ಗೆ ಆಸಕ್ತಿ ಇದ್ದರೆ ನೇರವಾಗಿ ಬಂದು ಖರೀದಿ ಮಾಡ್ಬೋದು. ಬೆಲೆ ವಿಚಾರ 65,000ದಿಂದ ಆರಂಭ ಆಗಿ 1,30,000 ತನಕ ಹಸುಗಳು ಸಿಗುತ್ತೆ ಅನ್ನೋಂಥ ಮಾತಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ, ಫೋನ್ ನಂಬರಿಗೆ ಫೋನ್ ಮಾಡಿ ಇದಾವ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆದಷ್ಟು ನೇರವಾಗಿ ಹೋಗಿ. ಆನ್ಲೈನ್ ವ್ಯವಹಾರಕ್ಕಿಂತ ನೇರ ಭೇಟಿ, ನೇರ ಪರಿಶೀಲನೆ ತುಂಬ ಒಳ್ಳೆಯದು. ಸಾಹೇಬ್ರುಗಳು ಇರ್ತಕ್ಕಂಥ ಹಸುಗಳ ಮಾಹಿತಿ ಅಂತ ಹೋಗ್ತಾ ಇದ್ವಿ. ಸೋಮವಾರ ಮುಂಜಾನೆ ಆಲ್ಮೋಸ್ಟ್ ಎಲ್ಲ ಬ್ರೀಡ್ ಅಂದರೆ ಗಿರ್ ಕ್ರಾಸ್, ಸಾಯಿವಾಲ್, ಎಚ್ ಎಫ್ ಹಸುಗಳನ್ನು ತಂದು ಮಾರಾಟ ಮಾಡ್ತಾ ಇರುವಂಥದ್ದು, ಸೇಲಿಗೆ ಇರುವಂಥದ್ದು. ಎಷ್ಟೆಲ್ಲ ಇದೆ ಏನು ನಂಗೆ ನಿಮಿಷ ಸಾಹೇಬ್ರೆ, ಎಷ್ಟೆಲ್ಲಲ್ಲಿ ಇದೆ ಸಾಹೇಬ್ರೆ? ಇದು ನಮ್ಮ ಯಜಮಾನರು ನೋಡ್ತಾರೆ, ಚಾಯ್ಸ್ ಮಾಡ್ತಾಯಿದ್ರು. ಹಾಲು ಕುಡಿ ಕಡೆಯಲ್ಲ, ಓಕೆ, ಕಡೆ ಹಲ್ಲಿಗೆ ಬಿಟ್ಟಿದೆ. ಅಲ್ಲಿ ಕೂಡಿರೋದು ಅಂಥ ಹಸುಗಳಿರುವಂಥದ್ದು. ಇಳಿದ್ರೆ ಎಷ್ಟನೇದು ಆಗಿರ್ಬೋದು ರೀ? 2ನೇ ಲ್ಯಾಕ್ಟೇಷನ್ ಬೇಡ, 2ನೇ ಲ್ಯಾಕ್ಟೇಷನ್ ಅಥವಾ 3ನೇ ಲ್ಯಾಕ್ಟೇಷನ್ ಇರಬಹುದು, ಹೇಳ್ಬೋದು. ನಿಜ, ನಿಮ್ಮ ಮಾತು ತಗೊಳ್ಬೇಕಾಗ್ತದೆ. ವ್ಯವಹಾರಸ್ಥರು ಹೀಗೆ ಯಜಮಾನ್ರು ಇನ್ನು ಬಂದಿದ್ದಾರೆ, ನೋಡ್ಕೊಳ್ತಿದ್ದಾರೆ. ಯಜಮಾನ್ರು ನಿಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಅಂತ. ಸತೀಶ್ ಅಣ್ಣವ್ರು ಏನು ನೋಡಿದ್ರಲ್ಲ, ಇದೇ ಥರ ಚಾಯ್ಸ್ ಮಾಡಬೇಕು, ಇನ್ನು ಬಂದು ಪರಿಶೀಲಿಸ್ಕೊಳ್ಬೇಕು. ಯಾಕಂದರೆ ವಿಡಿಯೋದಲ್ಲಿ ಆಗಿರಲಿ ಅಥವಾ ಹೇಳಿದ ಮಾಹಿತಿ ಆಗಲಿ ನಾವು ಇದು ಅಲ್ಲಿ ಮಾಡಿದಿರ್ತಾನೆ ಪಡ್ಡೆ. ನಿಧಾನ ತಗೊಳ್ರಿ ಸತೀಶ್ ಅಣ್ಣ, ತಗೊಳ್ರಿ. ಚೆನ್ನಾಗಿದೆ, ಗಿಡರ್ ಕಾಂಪ್ಯಾಕ್ಟ್ ಚೆನ್ನಾಗಿದೆ. ನೋಡಿದ್ರಲ್ಲ ಅವರು ಚಾಯ್ಸ್ ಮಾಡಿ ಹಿಂಗೆ ಅಲ್ಲ, ಅದಕ್ಕೆ ಹೇಳಿದ್ದು ನಾನು. ಈಗ ಹಸು ತಗೊಳಕ್ಕೆ ಬಂದಾಗ ಹಿಂಗೆ ಇರ್ಬೇಕು ಅನ್ಬೋಸ್ತು ಅಂತ. 4 ಬರೋದು ಗ್ಯಾರಂಟಿ, ಲೆಕ್ಕ ಇಲ್ಲ. ಬಂದ್ರು ಒಂದು ಲೋಟ. ಹೌದಾ? ಪರವಾಗಿಲ್ಲ, ಬರ್ತವೆ 6 ಮೇಲೆಗೂ ಬರ್ತವೆ. ಒಂದು ಲೋಟ, ಅರ್ಧ ಲೋಟ. ಸಾದಿ ಐತ್ರಿ? ಸಾದಿ ನೋಡಿ, ಸಾದಿ ಇದ್ರೆ ಬೋಡಿ ಇದೆಪ್ಪ. ಈಫರ್ಸ್ ಆಯ್ಕೆ ಮಾಡ್ಕೋಬೇಕು ಬ್ರೀಡಿಂಗಿಗೆ ಅಂತ ಹೇಳಿದ್ರೆ ಖಂಡಿತ ಆಯ್ಕೆ ಮಾಡ್ಬೋದು. ಮೊದಲನೇ ಸೋಲು ಹಾಲಿನ ಇಳುವರಿ ಕಡಿಮೆ ಆಗೇ ಆಗುತ್ತೆ. ಕಡಿಮೆ ಅಲ್ರಿ? ಹೌದೌದು. ಓಕೆ ಬಾಸ್, ಓಕೆ. ಸೊಕ್ಕರ್ರೆ, ಏನು ರೇಟಿಂದ ಏನಾಗುತ್ತೆ ಅಂತ ಸ್ವಲ್ಪ ಹೇಳ್ಬಿಡ್ರಿ. ನೀವು ಫಿಕ್ಸ್ ಹೇಳ್ದಿದ್ರೆ ಪರವಾಗಿಲ್ಲ. ಹೇಳಿದ್ರೆ ಜನ ಯಾರು ಬರೋದು ಅಲ್ಲೇ ಕೂತ್ಕೊಂಡು ಮಾಡಿಸ್ತಾರೆ. ಇಷ್ಟು ಅಲ್ಲೇ ಕೂತ್ಕೊಂಡು ಅದು ಹೆಂಗೆ, ಹಾಲು ಹೆಂಗೆ, ತಿಂಡಿ ಹೆಂಗೆ ಅಂತ ನಮಗೆ ಕೇಳ್ತಾರೆ. ಇದು ನಿಮ್ಮ ಕಟ್ಟಿರೋದಲ್ಲ. ಕೆಲವರು ರೇಟ್ ಹೇಳ್ಸಿ ಅಣ್ಣ ಅಂತಾರೆ. ಅಣ್ಣ 1.20 ಹೇಳ್ತೀವಿ ಅದಕ್ಕೆ. ಹೌದ್ರಾ? ಹಾಂ, 1.20 ಕೊಡೋಣ. 1 ಎಡಬಲ ಆಯ್ತು. ನೋಡಿ, ನೀರು, ಮೇವು ಹೀಗೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಪಕ್ಕದಲ್ಲಿ ಇನ್ನೊಂದಿದೆ, ಯಾರ ಹತ್ರ ಜಬಿ ಅವರು ಬಳಿ ಇರ್ತಕ್ಕಂಥ. ಇದು ಲೆಂತ್ ಬ್ರೀಡ್, ಆಲ್ ಬ್ಲ್ಯಾಕು. ಓಕೆ. ಈಗ ನಿಂತಿದೆ ನೋಡಪ್ಪ, ಪಂಚ ಎಲ್ಲ ಅಗಲ ಇರೋಂಥದ್ದು. ಎಷ್ಟನೇ ಸೋಲಿನ ಜಬಣ? 2ನೇ ಸೋಲು ಸರ್. 2ನೇ ಸೋಲಿಂದ? ಓಕೆ. 2ನೇ ಸೋಲಿನ ಮೋಸ್ಟ್ಲಿ ಬೈಗುಡಿತ, ಆರಲ್ಲ ಕಡೆ ಅಲ್ಲ, ಏನು ನೋಡ್ಬಿಡಂಗೆ ಬಂದು ನೋಡ್ಕೊಳ್ಳೋರು ಒಳ್ಳೆಯದು. ಇದಕ್ಕೆ ಇನ್ನೊಂದು 20 ದಿವಸನಾ? ಅಡರ್ ಕಾಂಪ್ಯಾಕ್ಟ್ ಮೇಲಿದೆ, ಅಂದರೆ ಮೊಣಕಾಲಿಂದ ಮೇಲೆ ಲೆಕ್ಸ್ಕೊರೆಲ್ಲ ಸ್ವಲ್ಪ ಮುಂದಕ್ಕೆ ತಗೊಳ್ಳೋಣ ಹಂಗೆ ಜಬಣ. ಓಕೆ. ಅಲ್ಲಿ ನಿಮ್ಮ ಡ್ಯಾಡಿ ಒಂದು HF ಸಾಯಿವಾಲ್ ಮಿಕ್ಸ್ ಇರುತ್ತೆ, ಒಂದು ಹಸು ತಂದಿದ್ದಾರೆ, ನೋಡೋಣ ಅಂತೆ. ಏನು ರೇಟಿಂದ ಇದ್ದಾವೆ ಇವೆಲ್ಲ?
ಸರ್ ನಮ್ಮ ಹತ್ರ ಒಂದು 65ರಿಂದ ಸ್ಟಾರ್ಟ್ ಆಗುತ್ತೆ. ಹೌದಾ? 65ರಿಂದ 1 ಲಕ್ಷದ ಮಟ್ಟ ಸಿಗ್ತದೆ. ಓಕೆ. ಆಮೇಲೆ ಹಾಲಿಂದು 6 ಮೇಲೆ ಅಲ್ಲ 6-7 ಮೇಲೆ ಹಾಲು 8ರಿಂದ ಸ್ಟಾರ್ಟ್ ಸರ್. 8ರಿಂದ ಸ್ಟಾರ್ಟ್. ಒಂದು 12 ಲೀಟ್ರ್ ಕೊಟ್ಟಿದೆ. ಹಾಂ. ಈಗ ರೈತರು ಯಾವ ಥರ ನೋಡ್ಕೊತಾರೆ ಹಂಗ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಸರಿ, ಓಕೆ. ಅಲ್ಲಿ ಹೊಂದಿದೆ, ನೋಡ್ಕೊಂಡು ಬರುವ. ಸಾಯಿವಲ್ಲ ಬಾರಿ ಕ್ರಾಸ್ ಇದೆ, ಕ್ರಾಸ್ ಸಾಯಿವಲ್ ಕ್ರಾಸ್ ಹೆವಿ ಐತಪ್ಪ, ಮಸ್ಕಿಲರು. ಅರೆ ಚಿನ್ನಾಟ ಆಡೋದು ತಡ್ರಿ ಸೌಕರ್ ಹಂಗೆ ಇಟ್ಕೊಳ್ರಿ, ಹೋಗ್ಬೇಡ್ರಿ. ಎಸ್, ಗಂಗಾ ತಗಲು ಇಂದ ಹಿಡಿದು ಬರೋಬ್ಬರಿ ಸಾಯಿವಲ್ ಮಿಕ್ಸ್ ಇದೆ. ಕಿವಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಈ ವಾರ ಹಸುಗಳ ಚಾಯ್ಸ್ ಪರವಾಗಿ ಚೆಂದ ಇದೆ. ಇಲ್ಲಪ್ಪ ಕಾರಿಗ್ನೂರಲ್ಲಿ ಟಾಪ್ ಹಸುಗಳು ಚಾಯ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಉಳಿದಂತೆ ನಿಮ್ಮ ಮನೆಗೆ ಹೇಗಿರುತ್ತೆ, ಹೇಗೆ ಸೆಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಗಂಧಗಳಿದೆ. ಇಳಕ್ಕೆ ಇನ್ನೊಂದು 20 ದಿವಸನಾ? ಒಂದು 20 ದಿವಸ ಟೈಮ್ ಇದೆ ಸರ್. ಕಡ್ಡಿ ಮೇಲೆ ತಟ್ಟು. ಮಸ್ಕ್ಯುಲರ್ ಫೀಡು ಚೆನ್ನಾಗಿ ತೊಗೊಳ್ತೈತೆ, ಚೆನ್ನಾಗಿ ಮೇಂಟೈನ್ ಮಾಡೋರು ಬೇಕು. ಫೀಡ್ ಚೆನ್ನಾಗಿ ತೊಗೊಳ್ಳೋಂಥ ಹಸುಗಳೇ. ವಿಜಯನದಿಂದ ಆರ್ಡರ್ ಸ್ಟಾರ್ಟ್ ಆಗಿದೆ. ಇದು ಏಟು ಸಿಗುತ್ತಾ ಹಾಲು, ನನಗದು ಮಾಹಿತಿ ಇರೋದಿಲ್ಲ. ಫ್ಯಾಟ್ ಸಿಗ್ಬೋದು ಅಂತ, SNF ಫ್ಯಾಟಿಗೆ ಗೊತ್ತಿಲ್ಲ. HF ಮಿಕ್ಸ್ಗೆ ಇದೆ. ಯಾವುದು ಅಂದರೆ ಕಪಿಲ ಸಾಯಿವಾಲ್ಗಳು ಏನು ಬರುತ್ತೆ ಅದಕ್ಕೆ ಮಿಕ್ಸ್ ಆಗುವಂಥ HF ಆಗಿರ್ಬೋದು. ಕಾಲು ಕಂಬದಿಂದ ಹಿಡಿದು ಒಳ್ಳೆ ಹೋರಿ ನೋಡೋದಂಗೆ ಆಗುತ್ತೆ. ಏನು ಸೌಕರ್ಯ ನೋಡಿ ತಗೊಳ್ರಿ ಸೌಕರ್ಯ, ಮುಂದಕ್ಕೆ ತಗೊಳ್ರಿ. ಒಂದು ತಿಂಗಳು ಬೇಕಂತೀವಿ ಸತೀಶಣ್ಣ? ಹಾಂ, ಅದರೊಳಗೆ ಏನಾದ್ರು ದೂರ ಹೊತ್ತೋದ್ರೆ ಬೇಗ ಆಗ್ಬೋದು, ಅಥವಾ ಸಮೀಪದಲ್ಲಂದ್ರೆ ಕೊಟ್ಟಿಗೆ ಸೆಟ್ ಮಾಡ್ಕೊಳ್ಬೇಕು ಅವರು. ಒಳ್ಳೆ ಮಸ್ಕ್ಯುಲರ್ ಐತಿ. ಓಯ್ ನಿಮ್ಗೆ ಹುಷಾರು ರೇ, ಬೆಳೆಸಿತ್ತು. ವ್ಯಾಪಾರಕ್ಕಾಗಿಯೇ ಇದು ತೋರಿಸ್ತಾ ಇದ್ದಾರೆ. ಎಷ್ಟಕ್ಕಾಗ್ಬೋದು ಏನು ಅನ್ನೋದು ನೋಡಬೇಕು. ಅಣ್ಣ ಇಲ್ಲ, ಮಾಲ್ ಅಲ್ಲಿ ಸಿಗ್ತಾ ಇಲ್ಲ. ಈಗ ಒಂದು 2 ತಿಂಗಳಿಂದ ಕೊಟ್ಟೆ ನಾವು 1 ಲಕ್ಷಕ್ಕೆ ಇದಂತವು. ಈಶಾಣಕ್ಕೆ ಕೊಡ್ಕೊಂಬಂದು ನೋಡ್ರಿ. 10,000 ಸಿಕ್ಕರೆ ಖಂಡಿತ ಬರ್ಕೊಂಡ್ಬಿಡ್ತೀವಿ ನಾವು. ಸೌಕರ್ಯ ಜೀವಿ ಎಷ್ಟೇನು ಇದು ಕರು? ಇದು ಫಸ್ಟ್ ಲ್ಯಾಕ್ಟೇಷನ್ ಸರ್. ಫಸ್ಟ್ ಲ್ಯಾಕ್ಟೇಷನ್ ಕರು. ಈಗ 4 ಹಲ್ಲಿಂದ ಅಂದೆಲ್ಲ, 4 ಹಲ್ಲು, 4th ಟೀತಲ್ಲಿ. ಈಗ ತನಗೆ ಅದನ್ನು ಯಾರೂ ಎಳೆಯೋದೇನಿಲ್ಲ. ಅದಕ್ಕೆ ತನಗೆ ಕಡೆ ಐತಿ, ಬಾ ಮಾಸ್ ಆಗ್ತೈತೆ ಹಾಕಿ ಆ ಕಡೆ ಕಂದ್ರಿಂದ. ತೊಟ್ಟಿಗಿಟ್ಟು ಏನು ಪ್ರಾಬ್ಲಮ್, ತೊಟ್ಟಿದ್ದು ಮಾತ್ರ ನೀವು ಮೊಲೆ ತಟ್ಟು ಹೊಡ್ಕೊಂಡು ಒಯ್ಬೇಕಷ್ಟೇ ಹಾಲು ಕರಿಯುವಾಗ, ಇಲ್ಲ ಅಥವಾ ಚೆಕ್ ಮಾಡ್ಕೋವಾಗ. ಅದನ್ನು ಹೊರತುಪಡಿಸಿದ್ರೆ ಹೀಗಿದೆ. ಚೆಕ್ ಮಾಡಲಿಲ್ಲ, ಇಲ್ಲೇ ಹಾಲು 2 ವರ್ಷ ನೋಡ್ಕೊಂಡು ಹೋಗಿದ್ವಿ. ಚೆಕ್ ಮಾಡ್ಕೊಂಡು ಹೋಗ್ಲಿ, ಅದೇ ಬೇಕಾದಂಥದ್ದು. ಈಗ ಕಪ್ಪಿಲ್ಲ, ಅದೇನು ಕರ ಹಾಕಿತ್ತ. ಹಾಂ ಇಲ್ಲಿ 2 ಹೊತ್ತು ಹಾಲು ಕರ್ಕೊಂಡು ಹೋಗಿದ್ವಿ. ಏನು ರೇಟ್ ಆಗ್ಬೋದು ಅಂತ ಏನಾದರೂ? ಸರ್ ಇದಕ್ಕೆ 85,000 ಹೇಳ್ತೀವಿ. ಹಾಂ, 5,000 ಹೆಚ್ಚು ಕಡಿಮೆ ಕೊಡೋಣ. 85 ಆಗಿದ್ದೀರಿ. ಆಸುಪಾಸು ಬಂದಾಗ ಕೊಡೋಣ ಅಂತಾರೆ ಅವರು. ವ್ಯಾಪಾರ ಮಾಡ್ಕೊಳಕ್ಕೆ ನೀವು ನಿಂತ್ಕೊಂಡ್ರೆ ಸರಿ ಆಗುತ್ತೆ. ಹೆಚ್ಚು ಕಡಿಮೆ ಕೊಡೋಣ ಸರ್, ಬಂದರೆ ಅಷ್ಟೇ ಇಷ್ಟೇ ಅಂತ ಎಲ್ಲ ವ್ಯಾಪಾರ ತಿಂತೀರಿ. ಹಾಂ ಓಕೆ. ಅದು ಭಾರಿ ಚಂದ ಐತಿ ಕಂಡ್ರೆ. ಇಲ್ಲ, ನೋಡಬೇಕು. ನೀವು ವ್ಯಾಪಾರದ ಬ್ಯುಸಿ ಇದ್ರಲ್ಲ, ನಾನು ಸುಮ್ಮನೆ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಈ ಥರ ಸೋಳಾಗೂ ಕಟ್ಟಿದ್ದಾರೆ. ನಾವು ಹೊರಗೆ ಜಸ್ಟ್ ಕಣ್ಣಾಡಿಸ್ತಾ ಇದ್ವಿ. ಇನ್ನೊಂದು 4 ಓಕೆ, 4 ಪಟ್ಟೆ ಆಲ್ಮೋಸ್ಟ್ ಪರವಾಗಿಲ್ಲ. ಈ ವಾರ ಬ್ರೀಡ್ ಚಾಯ್ಸ್ ಚೆನ್ನಾಗಿ ಮಾಡಿದ್ದಾರೆ. ಲೂಸ್ ಇದೆ, ಇನ್ನೊಂದು 20 ದಿವಸದ ಮೇಲೆ ಬಾಕ್ಸ್ ಲೂಸ್, ಅಡರ್ ಲೂಸ್ ಇದೆ. 10 ದಿನ ಮೇಲಿದೆ. ಹೈಟು ಪರ್ಸ್ನಾಲಿಟಿ ಬಾರಿ ಜೋರಿದೆ ಕಣ್ರಪ್ಪ. ಎಷ್ಟನೇ ಸೂಲ್ ಅಂದ್ರೆ ಸರ್ ಇದು ಯಜಮಾನ್ರೆ? ಎಷ್ಟನೇ ಸೂಲಿಂದ ಅಂದ್ರೆ ಇದು? 2ನೇ ಸೂಲ್ ಅಣ್ಣ. ಹೌದಾ? ಆರಲ್ಲಿ 2ನೇ ಸೂಲು. 2ನೇ ಲ್ಯಾಕ್ಟೇಷನ್ ಅಂತ ಹೇಳಿದಾರೆಪ್ಪ. ನೋಡ್ಕೊಂಡಾಗ ಒಂದು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಡ್ಡಿಲ್ಲ. A2 ಮಿಲ್ಕ್ ಸಿಗುತ್ತೆ ಅಂತ ಕೇಳಬೇಡಿ, ನನಗೆ ಅದು ಮಾಹಿತಿ ಇದರಿಂದ ಸಿಗುತ್ತಿಲ್ಲ ಅಂತ ನನಗೆ ಕನ್ಫರ್ಮ್ ಇಲ್ಲ. ಬಟ್ ಹಾಲಲ್ಲಿ ಫ್ಯಾಟ್ ಸಿಗ್ಬೋದು ಅನಿಸುತ್ತೆ, SNF ಸಿಗ್ಬೋದು ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಬಡದಾಟ ಜಾಸ್ತಿ. ಮೇವಿನ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಒಳ್ಳೆ ಮೇವು ಕೂಡ ಕೊಟ್ಕೊಂಡು ಹಾಲು ತೊಗೊಳ್ಬೋದು. ಕರಿಗ್ನೂರು ಲೊಕೇಶನಲ್ಲಿ ಇರ್ತಕ್ಕಂಥ ಹಸುಗಳ ಮಾಹಿತಿ ನಮ್ಮ ಜೊತೆ ಇದ್ದಾರೆ ಅಶ್ವಿನ್ ಸಾಹೇಬರು. ಅಲ್ಲಿ ಮುಂದೆಗಡೆ ಹಸು ಹಿಡ್ಕೊಂಡು ನಿಂತಿದ್ದಾರೆ. ಒಳ್ಳೆ ಬೆಳಗ್ಗೆ ಚಂದ ವ್ಯಾಪಾರ ಏರಿಳಿತ ಆಗ್ತಾಯಿತ್ತು. ಹಾಗೆ ಆಗಬೇಕು, ಬರಬೇಕು, ನೋಡ್ಕೋಬೇಕು ಅನ್ನೋಂಥ ವಿಚಾರ. ಗೆಸ್ ಮಾಡಿದರೆ ಎಷ್ಟು ಅವರು ಬೆಲೆ ಹೇಳಿದರೆ ಚೆನ್ನಾಗಿತ್ತು. ಸಾಹೇಬರು ಬರಲಿ ಅಂತ ಹೇಳ್ತಿದ್ದಾರೆ. ಏನು ಸಾಹೇಬ್ರೆ,
ಬೆಲೆ ಇದಾದರೂ ರೇಟ್ ನಾವು ನೋಡೋರು ತುಂಬ ಜನ ಕೇಳ್ತಾರೆ ಕಣ್ರಿ, ನಂಗೆ ಅದೇ ಬೇಜಾರು. ಹೇಳ್ತಾರೆ ಅಲ್ಲೇ ಕೂತ್ಕೊಂಡು ಹಾಬಡಿಸ್ತಾರೆ. ಹಸುಗೆ ಈಗ ಆಸಕ್ತಿ ಇದ್ದವ್ರು ಬಂದೇ ಬರ್ತಾರೆ. ಈಗ ಏನು ಆಸಕ್ತಿ ಇದ್ದವ್ರು ಬಂದು ಏನೋ ಆಕಳ ಹಿಡಿಸಿ ಕೇಳಿ ಹೋಗ್ತಾರೆ. ಖಾಲಿ ಪೀಲಿ ಕುತ್ಕೊಂಡು ಈಗ ನಮ್ಮ ಯಜಮಾನ್ರು ನೋಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರು ಕೂತ್ಕೊಂಡು ನೋಡ್ರಿ. ಯಜಮಾನ್ರ ನಮಸ್ಕಾರ, ಯಾವ ಊರು? ಗದಗ, ಗದಗದವರು ಸಾಹೇಬ್ರು ಯಜಮಾನ್ರು ಲಕ್ಷ್ಮೀಶ್ವರ. ಸರ್ ಒಂದು 85,000 ಹೇಳ್ತೀವಿ ಇದಕ್ಕೆ. 85 ಹೇಳಿದಿರಿ, ಆಯಿತು ಒಂದು ಹೇಳಿ ನಮಗೊಂದು ಹೆಚ್ಚು ಕಡಿಮೆ ಬಂದು ಕೊಡೋಣ. ಹ್ಞೂ ರೇಟ್ ಹೇಳಿಲ್ಲ ಅಂತೀರಲ್ಲ. ಹಂಗಾಗಿ ಎಲ್ಲ ಹಸು ನೀವು ಹೇಳ್ತಿದ್ರು, ಕೆಲವೊಂದಾದ್ರೂ ಹೇಳ್ಬಿಟ್ರಿ ನಮಗೆ, ನಮಗೂ ಕ್ಯೂರಿಯಾಸಿಟಿ ಇರುತ್ತೆ ಅಷ್ಟೇ. ಇದೊಂದು 85,000 ಹೇಳ್ತೀವಿ ಸರ್. ಹಾಂ ಇದೊಂದು ಎಚ್ ಇದೆ, ಹಾಲು ಬ್ಲಾಕ್ ಮಣಕ ಎರಡಲ್ಲು. ತಗೋಣ ಅಂತ ಹೇಳ್ರಿ, ಈ ಕಡೆ ನೋಡೋಣ. ಇದು 2 ಹಲ್ಲು, ಇದು 4 ಹಲ್ಲು, ಅದು 4 ಹಲ್ಲು, ಇದು ಹಲ್ಲು ಮಾಡಿಲ್ಲ, ಇದು ಹಲ್ಲು ಮಾಡಿಲ್ಲ, ಅದು 6 ಹಲ್ಲು ಗೀರು. ಹಾಂ ಹೌದು, ಅದು ಕರಾಕಿ ವಾರಾಗಿದೆ. 4 ಲೀಟರ್ ಹಾಲಿದೆ, 4 ಲೀಟ್ರ್ ಹಾಲಿದೆ. ಒದೆಗಿದೆ, ಅದೇನೆಲ್ಲ ಸಂಪನ್ನ ಬುದ್ಧಿ ಹ್ಞೂ ಹುರಿಕರ ಹಾಕಿದೆ. ಹ್ಞೂ ನೋಡ್ತಾರೆ ಬಿಡ್ರಿ ಬಂದಾಗ, ಹಾಂ ನೋಡಿದಾಗ ಗೊತ್ತಾಗುತ್ತೆ. ಸಾಲಿದೆ. ಏನು ಈ ಜಾತಿ ಜನ ಹೆದರ್ತಾರೆ, ಒದಿ ಬಾರಿ ಉದ್ರೈತಪ್ಪ ಅಂತಾರೆ. ನೋಡಿ ನಾವು ಹಿಂಗೆ ಏನು ಹಾಕಿಲ್ಲ, ಏನು ಕಟ್ಟಿಲ್ಲ, ಇದು ಹಿಂಗೆ ಇಡ್ತೀವಿ ನೋಡ್ರಿ. ಓಕೆ ಓಕೆ, ಇದೊಂದು ವಾರ ಆಯ್ತಲ್ಲ ಇದು ಕರಾಕಿ? ಹಾಂ ದಾರ ಹಾಕಿ. ಹ್ಞೂ ಹಾಂ, 2ನೇ ಸೂಲು 6ರಿಂದ ಅಂತಿದ್ರೆ ಇದು ಬಾಕ್ಸ್ ದೊಡ್ಡದಾಗಿದೆ, ಬಿಡುತ್ತಾ ಇದೆ. ಇನ್ನೂ ಒಳ್ಳೆ ಬಾಕ್ಸ್ ಬರುತ್ತೆ. ಇನ್ನೊಂದು ವಾರನ 10 ದಿವಸನ? ಇನ್ನೊಂದು ವಾರ 10 ದಿವಸದಾಗಿ ಹ್ಞೂ ಇನ್ನೂ ಒಳ್ಳೆ ತೊಡಿ ಆಗುತ್ತೆ ಸರ್. ತಡೆ ಮಾಡೋ ಹೌದು, 13-14 ಹಾಲು ಬರುತ್ತೆ. 13-14 ಲೆಕ್ಕ ಇದ್ದೀರಿ ನೀವು. ಒಂದು ಟೈಮಿಗೆ. ಹ್ಞೂ ಹ್ಞೂ 2ನೇದು ಅಂದ್ರಲ್ಲ? ಹಾಂ 2ನೇ ಸೋಲು ಎಲ್ಲ ಲೂಸ್ ಇದೆ ಸರ್, ಇದೆಲ್ಲ ತೊಡಿ ಆಗುತ್ತೆ ಫುಲ್ಲು. ಆಗಬೇಕು ಅಂದರೆ ಒಳ್ಳೆಯದು. ಮೋಸ್ಟ್ಲಿ ಈ ಏನು ಹಸು ತೋರಿಸ್ತಾ ಇದ್ದಾರೆ, ಈಗ ಹಸುಗಳು ಮೋಸ್ಟ್ಲಿ ವ್ಯಾಪಾರ ನಡೀತಾ ಇದೆ, ಮೋಸ್ಟ್ಲಿ ಆಗಬಹುದು ಒಬ್ಬರಿಗೆ ಅಂತ ಅಂದ್ಕೊಂಡಿದ್ದೀನಿ. 2 ಹಸುಗಳನ್ನು ಜಸ್ಟ್ ನಾವು ನೋಡೋಣ ಹೇಗಿದೆ ಅನ್ನೋಂಥದ್ದಕ್ಕೆ. ನೋಡೋಕ್ಕೆ ನಾವು ದುಡ್ಡು ಕೊಡೋಂಗಿಲ್ಲ, ನೋಡೋಣ ಹಸು ಹೆಂಗಿದೆ ಅಂತೇಳಿ. ಇದು ಕೂಡ ಮಣ್ಕ ಏನಂಗೆ ಕಾಣುತ್ತೆ. ಇದೆಷ್ಟರ್ಲಿಂದ ಇರ್ಬೋದು ರೀ? ಅಣ್ಣ ಅದು 4 ಹಲ್ಲಿದೆ. 4 ಕಡೆ ಜರ್ಸಿ ಟೈಪ್. ಜರ್ಸಿ ಟೈಪೇ ಇದೆ, ಅದಕ್ಕೆ ನೋಡಿದೆ. ಹಾಂ ಜರ್ಸಿನವರ ಕಡೆ HF ಎಲ್ಲ 2 ಬೆರಕೆ, ಬಟ್ ಆಯ್ಕೆ ಮಾಡ್ಕೊತಾರೆ. ಗಟ್ಟಿ ಬರುತ್ತೆ ಇವೆಲ್ಲ, ಬೆರಕೆನೇ ಗಟ್ಟಿ. ನರ ಭಾರಿ ಚಂದ ಬಿಡಿದೆ. ತೊಟ್ಟಲ್ಲಿ ಅದರ ಮೇಲೆ ರೇರ್ ಕಾಣೋದು ಈ ಥರ. ಇದು ಒಂದು 20 ದಿವಸ ಹೋಗ್ಬೇಕೇನ್ರಿ? ಹಾಂ 15-20 ದಿವಸ ನೋಡಿ. ತೊಡಿ ಆಗುತ್ತೆ. ಹ್ಞೂ ಒಳ್ಳೆ ತೊಡಿ ಆಗುತ್ತೆ. ಸಾಹೇಬ್ರು ಒಳ್ಳೆ ಬ್ಲ್ಯಾಕಲ್ಲಿ ಜಾಸ್ತಿ ಚಾಯ್ಸ್ ಮಾಡಿದ್ದಾರೆ ಇವತ್ತು. ಓಕೆ, ಜನ ವೈಟ್ನಾಗೆ ಭಾಳ ಜನ ಇದು ಹೇಳ್ತಾರೆ, ಹಾಲು ಡಿಗ್ರಿ ಬರಲ್ಲ, ಅದು ಒಂದು ಹಾಲು ಬ್ಲ್ಯಾಕ್ ತಗೊಂಬರ್ರಿ, ಹಾಲು ಬ್ಲ್ಯಾಕ್ ತಗೊಂಬರ್ರಿ ಅಂತ ಜನ ಕೇಳ್ತಾರಲ್ಲ. ಹಾಗಾಗಿ ಅದಕ್ಕೆ ಹಾಲು ಬ್ಲ್ಯಾಕ್ ಜಾಸ್ತಿ ಚಾಯ್ಸ್ ಮಾಡಿದ್ರು ಸರ್. ಕ್ರಿಯೇಟ್ ಬ್ರೀಡ್. ಹಾಂ ಇದೆಲ್ಲ ಇದು ಲೂಸ್ ಐತಿ, ಇನ್ನೂ ಅದು ತೊಡಿ ಆಗುತ್ತೆ. ಹ್ಞೂ ಅಲ್ಲ, ತೊಟ್ಟು ಚಂದ ಇದೆ, ತೊಟ್ಟು ಚಂದ ಇದೆ. ಓಕೆ, ಇವೆಲ್ಲವೂ ಕೂಡ ಬೆಲೆ ಕನ್ಫರ್ಮ್ಗೆ ನೀವು ನೇರವಾಗಿ ಹೋದಾಗ ಒಂದು ಚೆಕ್ ಮಾಡ್ಕೊಂಡು ವ್ಯಾಪಾರ ಮಾಡೋದು ಸೂಕ್ತ. ಹೇಳಿಲ್ಲ ಈವರೆಗೂ ಕೂಡ ಯಾವ ಆಧಾರದ ಮೇಲೆ ನಾವು ಹೋಗಬೇಕು ಅಂತ ನೀವು ಕೇಳಿದ್ದೀರಿ. ಬಟ್ ಏನು ಮಾಡ್ತೀರಿ, ಹಸು ಸಿಗುವಂಥದ್ದು ತುಂಬ ರೇರು. ಹಾಗಾಗಿ ಕೆಲವೊಂದು ಕಡೆ ಹಸು ತಂದು ಮಾರಾಟ ಮಾಡೋದೇ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನು ಉಳಿಸ್ಕೊಂಡವ್ರು ತರ್ತಿದ್ದಾರೆ. ಯಾರಿಗೆ ಆಸಕ್ತಿ ಇದೆ ಬಂದು ನೋಡಿಕೊಡ್ರಪ್ಪ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನೆನಪು ಮಾಡ್ತೀನಿ, ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದು. ಇದು ಇಂಡಿಯನ್ ಡೈರಿ ಫಾರ್ಮ್ ಕಾರಿಗ್ನೂರು, ದಾವಣಗೆರೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ, ಕಾಲ್ ಮಾಡಿ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಕಾಲರ್ಸ್ ಮಾತಾಡಿ. ಹಲೋ